ದುರ್ಗಾದೇವಿಯ ಕತೆ. ಹಳೆಯ ಕಾಲದಲ್ಲಿ ದುರ್ಗಾ ಎನ್ನುವ ಹೆಸರಿನ ಯುವತಿ ತನ್ನ ಧೈರ್ಯ, ಶಕ್ತಿ ಮತ್ತು ಸಮರ್ಥತೆಯಿಂದ ಗ್ರಾಮವಾಸಿಗಳ ಗೌರವವನ್ನು ಗಳಿಸಿದ್ದರು. ಅವಳು ಕೇವಲ ಸಾಮಾನ್ಯ ಮಹಿಳೆಯಷ್ಟೇ ಅಲ್ಲ, ಆಕೆಯ ಧೀರ ಸ್ವಭಾವ ಮತ್ತು ನ್ಯಾಯಪ್ರಿಯತೆಯು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದೆ. ಒಂದು ದಿನ ಅಗ್ರಹಾರದ ಬಳಿ ಇರುವ ಅರಣ್ಯದಲ್ಲಿ ರಾಕ್ಷಸನೊಬ್ಬ ಗ್ರಾಮಸ್ಥರಿಗೆ ಕಾಟಕೊಡುತ್ತಿದ್ದನು. ಜನರು ಆತನನ್ನು ಎದುರಿಸಲು ಬಯಸದೆ ಭಯದಿಂದಾಗಿ ಗ್ರಾಮವನ್ನು ಬಿಟ್ಟು ಹೋಗಲು ಯೋಚನೆ ಮಾಡಿದರು. ದುರ್ಗಾ ಈ ವಿಷಯವನ್ನು ಕೇಳಿ ಗ್ರಾಮಸ್ಥರನ್ನು ಇಪ್ಪಾಗಿಸಿ, ನಾವು ನಮ್ಮ ಮನೆ, ನಮ್ಮ ಬದುಕು ಬಿಟ್ಟು ಓಡೋಣ ಎಂದರೆ ಬದುಕು ಅರ್ಥವೇನಿದೆ ಎಂದು ಪ್ರಶ್ನಿಸಿದರು. ಆಕೆ ತನ್ನ ತಲೆಯ ಮೇಲೊಂದು ಕಿರೀಟ ಬಿಗಿದುಕೊಂಡು ಕೈಯಲ್ಲಿ ಒಂದು ತಲ್ವಾರ್ ಹಿಡಿದು ಅರಣ್ಯದತ್ತ ಹೊರಟಳು. ಆಕೆಯ ಧೈರ್ಯ ಮತ್ತು ಶಕ್ತಿಯ ಸಮಾಗಮದಿಂದ ರಾಕ್ಷಸನನ್ನು ಸೋಲಿಸಿ ಗ್ರಾಮಸ್ಥರಿಗೆ ಮತ್ತೆ ಶಾಂತಿಯನ್ನು ತರಲು ಸಫಲವಾಯಿತು. ಆಕೆ ದೇವಿಯ ರೂಪದಲ್ಲಿ ಜನರ ಮನಸ್ಸಿನಲ್ಲಿ ಅಜರಾಮರಳಾದಳು. ಈಗಿನ ದಿನಗಳಲ್ಲಿ ಆಕೆಯನ್ನು ದುರ್ಗಾದೇವಿ ಎಂದು ಪೂಜಿಸುತ್ತಾರೆ. ಆಕೆಯ ಧೈರ್ಯವು ನಮ್ಮಲ್ಲಿ ಹೊಸ ಜೀವನ ಶಕ್ತಿ